ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ MC ಡಿಸೈನ್ ಸ್ಟುಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಫುಲ್ ಫೇರ್ಡ್ ಅಂಬ್ರೆಲಾ ಫ್ರಾಕ್ ಹೇಗೆ ಕಟ್ ಮಾಡೋದು ಆ್ಯಂಡ್ ಸ್ಟಿಚ್ ಮಾಡೋದು ಅಂತ. ಬನ್ನಿ ನೋಡೋಣ. ಹೇಗೆ ಫೋಲ್ಡ್ ಮಾಡಬೇಕು ಅಂತ ನೋಡಿ. ನಾನು ಇದಕ್ಕೆ ಯೂಸ್ ಮಾಡ್ತಿರೋ ಫ್ಯಾಬ್ರಿಕ್ ಬಂದು ಸ್ಯಾಟಿನ್. ಹೇಗೆ ಫೋಲ್ಡ್ ಮಾಡ್ಕೊಳ್ಳಿ. ಟ್ವೆಂಟಿ 22 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಮಾರ್ಕ್ ಆಗಿದೆ ನೋಡಿ. ನೆಕ್ಸ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಕಟ್ಟಿಂಗ್ ಆದಮೇಲೆ ಸರ್ಕಲ್ ಶೇಪ್ ಬರುತ್ತೆ. ನಾನು ಇದನ್ನು ಮತ್ತೆ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ಬಿಕಾಸ್ ನಾನು ಶೇಪ್ ಕೊಡ್ತಿದ್ದೀನಿ ಫ್ರಾಕಿಗೆ. ಫ್ರಂಟಲ್ಲಿ ಶಾರ್ಟು, ಬ್ಯಾಕ್ ಸೈಡ್ ಲೆಂತ್ ಇರುತ್ತೆ. ಸೊ ಅದಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ನಾನು ವೆಸ್ಟಿಗೆ ಬಂದು 5.5ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಮಾರ್ಕಿಂಗ್ ಆಯಿತು, ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟಿಂಗ್ ಆದಮೇಲೆ ಫೈನಲಿ ಈ ಥರ ಬರುತ್ತೆ. ಇದೇ ಶೇಪಲ್ಲಿ ಫ್ರಾಕ್ ಬರುತ್ತೆ. ಈಗ ಟಾಪ್ ಕಟ್ ಮಾಡ್ಕೊಳ್ಳೋಣ. ನಾನು ಅದಕ್ಕೆ 2 ಪೀಸ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡ್ತಿರೋ ಲೈನಿಂಗ್ ಬಂದು ಕಾಟನ್. ಸೊ ನಾನು ಬ್ಯಾಕ್ ಸೈಡ್ ಬಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ. ಅದು ಜಿಪ್ಪಿಗೆ ಬೇಕಾಗುತ್ತೆ. ಅದಕ್ಕೆ ಟಾಪ್ ಲೆಂತ್ ನಾನು 10ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಫಿನಿಶಿಂಗ್ ಎಲ್ಲ ಹೋಗಿ 9ಗೆ ಬರುತ್ತೆ. ಶೋಲ್ಡರ್ ನನಗೆ 8 ಬೇಕು, ಅದಕ್ಕೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಆರ್ಮ್ ಹೋಲಿಗೆ ಬಂದು 4 ಇಂಚ್ ತೊಗೊಳ್ತಿದ್ದೀನಿ. ಆರ್ಮ್ ಹೋಲ್ ಮಾರ್ಕ್ ಮಾಡ್ಕೊಳ್ತೀನಿ 0.7.5ಗೆ ಮತ್ತು 1/2 ಇಂಚಿಗೆ. ನೆಕ್ ಬಂದು 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಶೋಲ್ಡರ್ ಹತ್ರ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನೆಕ್ಕಿಗೆ ಒಂದು ಲೈನ್ ಹಾಕ್ಕೊಳ್ತೀನಿ ಕ್ರಾಸಿಗೆ. ಆರ್ಮ್ ಹೋಲ್ ಶೇಪ್ ಹಾಕ್ಕೊಳ್ಳೋಣ. ನಾನು ಶೇಪರ್ ಯೂಸ್ ಮಾಡ್ತಿದ್ದೀನಿ. ಚೆಸ್ಟ್ ಬಂದು ನನಗೆ ಬೇಕಾಗಿರೋದು 22 ಇಂಚ್, ಅದಕ್ಕೆ 5.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಮಾರ್ಕ್ ಮಾಡಿರೋ ಮೇಲೆ ಲೈನ್ ಹಾಕ್ಕೊಳ್ಳೋಣ. ಫಸ್ಟ್ ಲೈನ್ ಬಂದು ಆ್ಯಕ್ಚುಲಿ, ಸೆಕೆಂಡ್ ಬಂದು ಎಕ್ಸ್ಟ್ರಾ ಮಾರ್ಜಿನ್. ನೆಕ್ ಬಂದು ವಿ ಶೇಪ್ ತೊಗೊಳ್ತಿದ್ದೀನಿ ಫ್ರಂಟಿಗೆ. ಸೊ ಅದಕ್ಕೆ ಕ್ರಾಸ್ ಲೈನ್ ಹಾಕ್ಕೊಳ್ತಿದ್ದೀನಿ ವಿ ಶೇಪಲ್ಲಿ. ಕಟ್ ಮಾಡ್ಕೊಳ್ಳೋಣ. ಫ್ರಂಟಿಗೆ ಮಾತ್ರ ವಿ ಶೇಪ್ ಇದೆ, ಕಟ್ ಮಾಡ್ಕೊಳ್ಳೋಣ.
ಈಗ ಬ್ಯಾಕ್ ಸೈಡಿಗೆ ರೌಂಡ್ ಶೇಪ್ ತೊಗೊಳ್ತೀನಿ. ಸೊ ಅದಕ್ಕೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಕಟ್ ಮಾಡ್ಕೊಳ್ಬೇಕು. ನಾನು ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ಡೀಪ್ ತೊಗೊಳ್ತಿದ್ದೀನಿ. ಫ್ರಂಟಿಗಿಂದ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಶೇಪ್ ಹಾಕೊಳ್ಳೋಣ. ಶೇಪ್ ಹಾಕೊಂಡಿದ್ದಾಯಿತು, ಕಟ್ ಮಾಡೋಣ. ಈಗ ಬ್ಯಾಕ್ ಸೈಡ್ ಬಂದು ನಾನು ರೌಂಡ್ ನೆಕ್ ಇಟ್ಕೊಳ್ತಿದ್ದೀನಿ. ಇವಾಗ ಫ್ರಂಟಿದು ಆರ್ಮ್ ಹೋಲ್ ಶೇಪ್ ತೊಗೊಳ್ಳೋಣ. ಫ್ರಂಟ್ ವಿ ಶೇಪಲ್ಲಿ ಕಟ್ ಮಾಡಿದ್ದೀವಿ. ಬ್ಯಾಕ್ ಸೈಡ್ ಬಂದು ರೌಂಡ್ ಶೇಪ್ ಇದೆ. ಈಗ ಲೈನಿಂಗ್ನ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸ್ಕ್ವೈರ್ ಟಫಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡೋದು. ನೋಡಿ, ಈಗ ಸ್ಟಿಚ್ ಮಾಡಿ ಹಾಕಿದೆ ನೆಕ್. ಸೊ ಕಟ್ ಮಾಡ್ಕೊಳ್ಳೋಣ. ಈಗ ನೆಕ್ನ ತಿರುಗಿಸಿ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನಾವು ಈಗ ತಿರುಗಿಸಿದ್ದೀವಿ, ಇದು ಸ್ಟಿಚ್ ಮಾಡಬೇಕು ಮೇಲೆ, ನೆಕ್ ಮೇಲೆ. ಈಗ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಇದನ್ನು ಈಗ ತಿರುಗಿಸಿ ಫ್ರಂಟ್ ನೆಕ್ಕಲ್ಲಿ ಔಟ್ ಸೈಡ್ ಒಂದು ಸ್ಟಿಚ್ ಹಾಕಬೇಕು. ನೆಕ್ಕಲ್ಲಿ ನೋಡಿ, ಬ್ಯಾಕ್ ಸೈಡ್ ತೊಗೊಂಡಿದ್ದೀವಿ. ಬ್ಯಾಕ್ ಸೈಡ್ ಬಂದು ಜಿಪ್ ಹಾಕಬೇಕು. ಫ್ರಾಕ್ ಸ್ಟಿಚ್ ಮಾಡ್ತಿರೋದನ್ನ ಬ್ಯಾಕ್ ಸೈಡ್ ಜಿಪ್ ಕೊಡ್ತೀನಿ. ಮಧ್ಯದಲ್ಲಿ ನೆಕ್ ಮಧ್ಯೆ ಒಂದು ಲೈನ್ ಹಾಕ್ಕೊಂಡು ಆ ಲೈನ್ ಹತ್ರ ಜಿಪ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ನಾನು ಇದನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಹೇಗೆ ಸ್ಟಿಚ್ ಮಾಡೋದು ಅಂತ ಜಿಪ್ನ. ಈಗ ನೆಕ್ ಮತ್ತು ಬ್ಯಾಕ್ ಎರಡನ್ನೂ ಶೋಲ್ಡರ್ ಚಾಕ್ ಮಾಡಬೇಕು ಈ ಥರ. ಆ್ಯಂಡ್ ನಾನು ಸ್ಲೀವ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡರ್ ಅಟ್ಯಾಚ್ ಮಾಡಿ ಆಗಿದೆ. ಈಗ ಶೋಲ್ಡರಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಆ ಮಾರ್ಕ್ ಮಾಡ್ಕೊಂಡಿರೋ 2 ಇಂಚ್ ಹತ್ರ ನಾವು ರೆಡಿ ಮಾಡ್ಕೊಂಡಿರೋ ಸ್ಲೀವ್ಸ್ ಡಿಸೈನ್ನ ಅಟ್ಯಾಚ್ ಮಾಡಬೇಕು. ನೋಡಿ, ಅಟ್ಯಾಚ್ ಮಾಡಿ ಆಗಿದೆ ಈಗ. ಸೊ ಇವಾಗ ಬಟ್ಟೆ ಕೊಟ್ಟು ಸೊ ನಾವು ಅದನ್ನು ಸ್ಲೀವ್ಸ್ದು ಕವರ್ ಮಾಡಬೇಕು. ಈ ಥರ ಕೊಟ್ಟು ಸೊ ನಾವು ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈಗ ಸ್ಲೀವ್ ಸ್ಟಿಚ್ ಮಾಡಿ ಆಗಿದೆ ಎರಡು ಕಡೆ. ಸೊ ನಾವು ಇವಾಗ ಬಾಡಿ ಮೆಜರ್ಮೆಂಟಿಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಮಾರ್ಕ್ ಮಾಡಿ ಆಗಿದೆ, ಸ್ಟಿಚ್ ಮಾಡಿಕೊಳ್ಳೋಣ. ನೋಡಿ, ಸ್ಟಿಚ್ ಮಾಡಿ ಆಗಿದೆ. ಎರಡು ಸೈಡ್ ಸ್ಟಿಚ್ ಮಾಡಿದ್ದೀನಿ. ಈಗ ತಿರುಗಿಸೋಣ. ನೋಡಿ, ಫೈನಲಿಗೆ ಟಾಪ್ ಬಂದು ಈ ಥರ ಬಂದಿದೆ. ನಾವು ಇದಕ್ಕೆ ಬಾಟಮ್ನ ಅಟ್ಯಾಚ್ ಮಾಡಬೇಕು. ನೋಡಿ, ಬಾಟಮ್ ರೆಡಿ ಇದೆ. ಟಾಪ್ನ ಬಾಟಮ್ಗೆ ಈ ಥರ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿ ಆಗಿದೆ. ಫೈನಲ್ ಲುಕ್ ಹೀಗೆ ಬಂದಿದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.